ಮುಂದೆ ನಮ್ಮ ದೇವರು ನಮ್ಮ ನಂಬಿಕೆ ಇವೆಲ್ಲವೇ ಕಾಂತಾರ. ಸೊ ಇಂಥ ನಾಗರಂತಹ ಎಷ್ಟೋ ಕಲಾವಿದರುಗಳಾಗ್ಬೋದು, ಎಷ್ಟೋ ನಮ್ಮ ಬುಡಕಟ್ಟು ಸಮುದಾಯ ಆಗ್ಬೋದು, ಹಿಂದುಳಿದ ವರ್ಗಗಳಾಗ್ಬೋದು, ಪ್ರತಿಯೊಬ್ಬರ ಕಥೆ ಕಾಂತಾರ. ಹಾಗಾಗಿ ನೀವು ಹಾಡಿದಂಥ ಸುಮಾರಷ್ಟು ಹಾಡುಗಳು ಕಂಪೋಸ್ ಆಗಿದ್ದು ಕುಂದಾಪುರದಲ್ಲಿ ಸರ್. ಅಜನೀಶ್ ಅವ್ರಿಗೆ ಅದು ಕಂಪೋಸ್ ಮಾಡಕ್ಕೆ ಬಿಟ್ಟಿಲ್ಲ. ಸೊ ಈ ಸಲ ಕಾಂತಾರದ ಎಲ್ಲ ಹಾಡುಗಳು ಕಂಪೋಸ್ ಮಾಡಿರೋದು ನಾವು ಕುಂದಾಪುರದಲ್ಲೇ. ಸೊ ಸಿಂಗಾರ ಸಿರಿಯ ಶುರು ಮಾಡಬೇಕಾದ್ರೆ ಒಂದಷ್ಟು ನೆನಪುಗಳನ್ನು ಹಂಚ್ಕೊಳ್ಳೇಬೇಕು ಸರ್. ಹಾಡು ಕಂಪೋಸ್ ಮಾಡ್ತಾನೆ ಇದ್ದಾರೆ ಅಜನೀಶ್ ಅವರು. ನಾನು ವರ್ಕ್ ಆಗ್ತಿಲ್ಲ, ಇನ್ನೊಂದು ಸ್ವಲ್ಪ ಬೆಟರ್ ಆಗಬೇಕು ಅಂತ ಹೇಳ್ತಾನೆ ಇದ್ದೆ. ಒಂದು ದಿವಸ ನೆನಪಾಯ್ತು ನನಗೆ. ಯಾವಾಗಲೂ ಕೆರಾಡಿಲಿ ಸಣ್ಣ ಬೀಡಂತ ನಮ್ಮ ಮನೆ, ಮೂಲ ಮನೆ, ಅಲ್ಲಿಗೆ ಯಾವಾಗಲೂ ನಾಗ ನಮ್ಮಲ್ಲಿ ಕಂಬಳ ನಡೆಸ್ಬೇಕಾದ್ರೆ ನಾಗ ಯಾವಾಗಲೂ ಬರ್ತಾ ಇದ್ದ. ಕಂಬಳಕ್ಕೆ ಬರೋನು ಅಲ್ಲಿ ಒಂದು ವೇಷ ಹಾಕೊಂಡು ನಾನು ನೀನು ಅಂತ ಕರಿತೀನಿ. ಯಾಕಂದ್ರೆ ನಮ್ಗೆ ಆವಾಗಿದ್ದು ಅವನ ಅಜ್ಜ ಆದ್ರೂ ಅಷ್ಟು ಸಲಿಗೆ, ಅಷ್ಟು ಪ್ರೀತಿ ಅವ್ರ ಮೇಲೆ. ಸೊ ಹಾಗಾಗಿ ಯಾರು ಅದನ್ನ ತಪ್ಪು ತಿಳಿಬಾರದು. ಯಕ್ಷಗಾನದ ವೇಷ ಹಾಕಿ ಕಂಬಳದಲ್ಲಿ ಬಂದು ಕುಣಿಯೋದು, ಡ್ಯಾನ್ಸ್ ಮಾಡೋದು ಇವೆಲ್ಲ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಮನೆಗೆ ಬಂದಾಗೆಲ್ಲ ಅಲ್ಲಿ ನಮ್ಮ ಅಜ್ಜ ಆಗ್ಬೋದು, ನನ್ನ ಮಾವ ಆಗ್ಬೋದು, ನಮ್ಮ ತಾಯಿ ಆಗ್ಬೋದು, ಎಲ್ಲರ ಮುಂದೆ ಈ ಹಾಡುಗಳನ್ನ ಹಾಡ್ತಾ ಇದ್ರು. ಸೊ ನಾನು ಅದು ನೆನಪಿದ್ದು ಯಾವಾಗಲೂ ನೆನಪಾಯ್ತು. ನನ್ನ ಟೀಮ್ ಅವ್ರು ಹೇಳಿದೆ, ಈ ನಮ್ಮ ಊರಲ್ಲಿ ಪಾಣರ ನಾಗ ಅಂತಿದ್ದ ಮಾರೆ, ಅವನನ್ನು ಹುಡುಕಿ ಅಂದ್ರೆ ಮಧ್ಯಾಹ್ನದಲ್ಲಿ ಹುಡುಕಿರುತ್ತೆ, ಸಿಕ್ಕದ ಕರೆಸಿ ಅಂದೆ. ಬಂದರೆ ಈಗ ಅವನಿಗೆ ನಾನೆಂತ ಮಾಡೋದು ಮಾರೆ, ಪಿಕ್ಚರಿಗೆಲ್ಲ ನಂಗೆ ಹಾಡು ಬಂದಿಲ್ಲ ಮಾರ, ನಾವು ಸುಮ್ಮನೆ ಹೀಗೆ ಪದ ಹಾಡ್ಕೊಂಡು ತಿರುಗಿದ್ದು ನಾವು ಅಂತ ಹೇಳಿ. ಇಲ್ಲ ನಂಗೆ ಅದೇ ಬೇಕಾಯ್ತು ಮಾರ, ನೀವು ಒಂದು ಹಾಡಿ ಅಂತ ಫೋನಾಗ ರೆಕಾರ್ಡ್ ಮಾಡಿ ಅದನ್ನ ಅಜನೀಶ್ ಕಳಿಸಿ ಹಾಡಿ ಇದಕ್ಕೆ ಶುರು ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಶುರುವಾಗಿದೆ ಸಿಂಗಾರ ಸಿರಿಗೆ. ಒಂದು ಟ್ಯೂನ್ ಆಯ್ತು, ಅದಾದ್ಮೇಲೆ ಲಿರಿಕ್ಸ್ ಬರೀಬೇಕು. ಆವಾಗ ಸಿಕ್ಕಿದ್ದು ಯಾರು ಅಂತಂದ್ರೆ ಪ್ರಮೋದ್ ಮರವಂತೆ. ಒಂದ್ಸಗೆ ನಾವು ನಮ್ಮ ಮರವಂತೆಯವನು, ನಮ್ಮ ಕುಂದಾಪುರದ ಕರಾವಳಿ ಭಾಗದವನು. ನಿಜವಾಗ್ಲೂ ಪ್ರಮೋದ್ ಮರವಂತೆ ಒಂದು 50 ಸಲ ಬರ್ತಿರ್ಬೋದು ಈ ಹಾಡನ್ನ. ಬರಿತಾ ಇದ್ದಾನೆ ನಾನು, ಇಲ್ಲ ಇನ್ನೂ ಏನೋ ಬೇಕು ಅಂತ ಅನ್ಕೊಂಡು. ಈ ಹಾಡಲ್ಲಿ ಎಷ್ಟೊಂದು ಕುಂದಾಪುರದ ಪದಗಳಿದೆ, ಕುಂದಕನ್ನಡದ ಪದಗಳಿದೆ. ಮಾಡುವ ಕೊಂಗಾಟವಾಗಿ ಬೇರೆ ಎಲ್ಲೂ ಇಲ್ಲ, ಬರೀ ನಮ್ಮ ಊರಲ್ಲಿ ಮಾತ್ರ ಅದನ್ನು ಕೊಂಗಾಟ ಅಂತ ಕರಿತೀವಿ. ಸೊ ಆ ಥರ ಎಷ್ಟೋ ಸಿಂಗಾರ ಸಿರಿ ಆಗ್ಬೋದು, ಆ ಥರ ಎಷ್ಟೋ ಪದಗಳನ್ನು ಉಪಯೋಗಿಸ್ಕೊಂಡು ಸುಮಾರು ಜನ ಡೌಟ್ ಇತ್ತಲ್ಲ, ಈ ಕುಂದಾಪುರದ ಭಾಷೆ ಏನಾದರೂ ಬೇರೆ ಕನ್ನಡ ಮಾತಾಡೋರಿಗೆ ಅರ್ಥ ಆಗುತ್ತಾ ಅಂತ. ಅದು ಸರಿಯಾಗಿ ಬಂದರೆ ಎಲ್ಲವೂ ಅರ್ಥ ಆಗುತ್ತೆ, ಭಾವನೆ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡು ಹೇಳಿದಾಗ ಆ ಹಾಡು ಇವತ್ತು ದೂರ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಪ್ರಕಾಶ್ ಸರ್ ಬಗ್ಗೆ ಇನ್ನೂ ಹೇಳಬೇಕಂತಂದ್ರೆ, ನಮ್ಮ ಟೀಮಲ್ಲಿ ಅಜನೀಶ್ ಮ್ಯೂಸಿಕ್ ಮಾಡಲಿ ಅಥವಾ ಯಾರೇ ಮ್ಯೂಸಿಕ್ ಮಾಡಲಿ, ನನ್ನ ಕಡೆಯಿಂದ ಮ್ಯೂಸಿಕ್ ಡೈರೆಕ್ಟರ್ ಒಂದೇ ಕಂಡೀಷನ್ ಇರುತ್ತೆ, ಒಂದು ಹಾಡು ನೀವು ವಿಜಯ್ ಪ್ರಕಾಶ್ ಸರ್ ಹಾಡಲೇಬೇಕು ಅಂತ ಅನ್ಕೊಂಡು. ಸೊ ಹಾಗಾಗಿ ಆ ಅಸೋಸಿಯೇಷನ್, ಆ ಗೆಳೆತನ, ಸ್ನೇಹ ಇಲ್ಲಿವರೆಗೂ ಬಂದಿದೆ. ತುಂಬ ಖುಷಿ ಆಯಿತು ಸರ್. ನಮ್ಮ ಈ ಕರಾವಳಿಯಲ್ಲಿ ಬಂದು